ಸಿಡಬ್ಲ್ಯೂಆರ್ಸಿ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಿದ್ರೆ ಸಂಕಷ್ಟ ಫಿಕ್ಸ್. ಕಾವೇರಿ ನೀರು ಕಡಿಮೆ ಆದರೆ ರಾಜಧಾನಿಗೆ ಜಲಗಂಟಕ. ತಮಿಳುನಾಡಿಗೆ ನೀರು, ಬೆಂಗಳೂರಿಗೆ ನೀರಿನ ಬರ. ಬೆಂಗಳೂರಿನ 12 ಲಕ್ಷ ಕಾವೇರಿ ಸಂಪರ್ಕಗಳಿಗೆ ಸಂಕಷ್ಟದ ಭೀತಿ. ವಾರಕ್ಕೆ 3 ದಿನ ಸಿಗುವ ನೀರು ಮುಂದೆ ಒಂದೇ ದಿನವಾಗುತ್ತಾ ಅನ್ನೋದು ಪ್ರಶ್ನೆ. ವರ್ಷಾಂತ್ಯದವರೆಗೆ ಬೆಂಗಳೂರಿಗೆ 10 ಟಿಎಂಸಿ ನೀರು ಬೇಕು. ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸಿದ್ರೆ ಬೆಂಗಳೂರಿಗೇನೆ ನೀರಿನ ಬಿಸಿ ತಟ್ಟಬಹುದಾದ ಸಾಧ್ಯತೆ. ಇದನ್ನು ನಾನು ಬೆಳಗ್ಗೆನೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ನಾವಿಲ್ಲಿ ಕುತ್ಕೊಂಡು ಹೇಳ್ಬೋದು, ಕಾವೇರಿ ಭಾಗದ ಮಂಡ್ಯ, ಮೈಸೂರು ಭಾಗದ ರೈತರು ಪ್ರತಿಭಟನೆ ಮಾಡ್ತಾರೆ, ಆ ಭಾಗದ ರೈತರಿಗೆ ತೀವ್ರ ಸಮಸ್ಯೆ ಆಗತ್ತೆ, ರೈತರಿಗೆ ಸಮಸ್ಯೆ ಆಗತ್ತೆ. ನೋ, ಇದರಲ್ಲಿ ನಮ್ಗಳಿಗೂ ಸಮಸ್ಯೆ ಆಗತ್ತೆ. ಬೆಂಗಳೂರಿನಲ್ಲಿ ಹಾಯಾಗಿ ಕುತ್ಕೊಂಡಿರ್ತೀವಲ್ಲ, ಪ್ರತಿಭಟನೆಗಳು ಅಂತ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ರೈತರು ಹೋರಾಟ ಅಂದ್ರೂ ಅದ್ರ ಬಗ್ಗೆ ನೋಡೋದೂ ಇಲ್ಲ. ಬಟ್ ಕುಡಿಯೋ ನೀರಿನ ಸಮಸ್ಯೆ ಎದುರಾದ್ರೆ ನಾವುಗಳು ಕೂಡ ಇಲ್ಲಿ ಬಾಯ್ ಬಡ್ಕೊಳ್ಬೇಕಾಗತ್ತೆ. ಸದ್ಯ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ನೋಡಿ ಅಕಸ್ಮಾತ್ ಏನಾದ್ರು ನೀರು ಹರಿಸಿದ್ರು ಅಂತಂದ್ರೆ ಬೆಂಗಳೂರಿನಲ್ಲಿರೋರಿಗೆ ನೀರಿನ ಬಿಸಿ ತಟ್ಟುತ್ತೆ. ಕಾವೇರಿ ನೀರು 3 ದಿನಕ್ಕೊಂದ್ಸತಿ ಏನೋ ಬರ್ತಾ ಇದೆ, ಆಮೇಲೆ 1 ದಿನಕ್ಕೆ ಡೌಟು ಅದೂ ಕೂಡ. ಯಾಕಂದ್ರೆ ವರ್ಷಾಂತ್ಯದವರೆಗೆ 10 ಟಿಎಂಸಿ ನೀರು ಬೇಕು. ಹೆಂಗ್ ವ್ಯವಸ್ಥೆ ಮಾಡ್ಕೊಳ್ತಾರೆ ನೀರೇ ಇಲ್ಲ ಅಂತ ಹೇಳಿದ್ರೆ? ಸೊ ವಾರಕ್ಕೆ 3 ದಿನ ಅಂತ ಈಗ ಸಿಗ್ತಾ ಇರೋದು. ಈಗ ಇದೇ ಥರದೊಂದು ಪರಿಸ್ಥಿತಿ ಮುಂದುವರಿತು ಅಂತಂದರೆ ಒಂದೇ ದಿನ ಆಗತ್ತೆ ಅನಿಸುತ್ತೆ. ಆಗ ಇಲ್ಲಿರೋರಿಗೆ ಸಹಜವಾಗಿ ಸಮಸ್ಯೆ ಆಗತ್ತೆ. ಅದೇ ಒಂದಕ್ಕೊಂದು ಲಿಂಕ್ ಇಲ್ಲಿ. ಇದು ಅಂಥವ್ರಿಗೆ ಸಮಸ್ಯೆ ಆಗತ್ತೆ, ಆ ವರ್ಗದವ್ರಿಗೆ ಆಗತ್ತೆ, ಆ ಭಾಗದ ಜನಕ್ಕೆ ಆಗತ್ತೆ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಈ ಕಾರಣಕ್ಕಾಗಿಯೇ ಸರ್ಕಾರದ ನಡೆ, ಸರ್ಕಾರದ ಮೀಟಿಂಗ್ಸ್ಗಳು ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ಕೊಳ್ತಾ ಇರೋದು. ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ತಲೆಯಲ್ಲಿ ಇಟ್ಕೊಂಡೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ನೀರು ಬಿಡಬೇಕೋ ಬೇಡವೋ, ಬಿಟ್ಟರೆ ಏನಾಗತ್ತೆ, ಬಿಡ್ದಿದ್ರೆ ಏನಾಗತ್ತೆ, ಬಿಟ್ಟರೆ ಯಾವ ಪ್ರಮಾಣದಲ್ಲಿ ನೀರು ಬಿಡಬೇಕಾಗತ್ತೆ, ಆಗ ಇಲ್ಲಿನ ಪರಿಸ್ಥಿತಿ ಏನು, ಈಗ ಸದ್ಯ ನಮ್ಮ ಹತ್ರ ಇರೋದು ಎಷ್ಟು, ಇದೆಲ್ಲನೂ ಕೂಡ ಕೌಂಟ್ ಆಗತ್ತೆ. ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ 10 ಟಿಎಂಸಿ ನೀರು ಬೇಕಾಗೋದು ವರ್ಷಾಂತ್ಯಕ್ಕೆ. ತಮಿಳುನಾಡಿಗೆ ಏನಾದ್ರು ನೀರು ಬಿಟ್ಬಿಟ್ರು ಅಂತಂದರೆ ಬೆಂಗಳೂರಿಗೂ ಕೂಡ ಕಷ್ಟ ಫಿಕ್ಸು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ಕಾವೇರಿ ನೀರಿನ ವಿಚಾರ ಚರ್ಚೆ ಆಗ್ತಾ ಇದೆ, ಹೋರಾಟ ಆಗ್ತಾ ಇದೆ. ಅಕಸ್ಮಾತ್ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸಿದ್ರೆ ಬೆಂಗಳೂರಿಗೆ ಯಾವ ತರ ಸಮಸ್ಯೆ ಆಗತ್ತೆ ಅಂತ? ರೀತಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗದಲ್ಲಿ ಈ ಬಾರಿ ಸರಿಯಾದಂತ ರೀತಿಯಲ್ಲಿ ಮುಂಗಾರು ಆಗಿಲ್ಲ. ಹೀಗಾಗಿ ಮುಂಗಾರು ಬಾರತಕ್ಕನಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಆಗ್ತಾ ಇದೆ. ಒಂದ್ ಕಡೆ ಸಿಡಬ್ಲ್ಯೂಆರ್ಸಿ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಿದ್ರೆ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಮೈಸೂರು, ಮಂಡ್ಯ, ಚಾಮರಾಜನಗರ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಈಗ ಸದ್ಯದ ಮಟ್ಟಿಗೆ ಕೇರಳ ಜಲಾಶಯದಲ್ಲಿ ಸದ್ಯದ ಮಟ್ಟಿಗೆ 17 ಟಿಎಂಸಿ ನೀರು ಮಾತ್ರ ಇದೆ. ಅದು ಡಿಸ್ಟೋರೇಜ್ ಅನ್ನ ಹೊರತುಪಡಿಸಿ ನೀರು ಬಳಕೆಗೆ ಸೀಮಿತ ಆಗಿರೋದು ಕೇವಲ 12ರಿಂದ 11 ಟಿಎಂಸಿ ಮಾತ್ರ. ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಕೂಡ 12 ಟಿಎಂಸಿ ನೀರನ್ನ ಕೂಡ ಸಪ್ಲೈ ಮಾಡಬೇಕಾಗುತ್ತೆ. ಹೀಗಾಗಿ ಬೆಂಗಳೂರಿಗೆ ಸಾಕಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಸಿಡಬ್ಲ್ಯೂಆರ್ಸಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪ್ರತಿನಿತ್ಯ 3500 ಕ್ಯೂಸೆಕ್ ಅನ್ನು ನೀರನ್ನ ಬಿಡಿ, 15 ದಿನಗಳ ಕಾಲ ಇದೇ ಮಟ್ಟದ ನೀರನ್ನು ಹರಿಸಿ ಅಂತ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಒಂದು ವೇಳೆ ಸಿಡಬ್ಲ್ಯೂಆರ್ಸಿ ಆದೇಶದಂತೆ ಒಂದು ವೇಳೆ ನೀರನ್ನ ಬಿಟ್ರೆ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕಾವೇರಿ ಜಲಾನಯನ ಪ್ರದೇಶದಿಂದ ಕಾವೇರಿ ನದಿಯಿಂದ ನಿತ್ಯ 1 ರಿಂದ 5 ಹಂತಗಳ ಮೂಲಕ ಬೆಂಗಳೂರಿಗೆ ನೀರು ಸಪ್ಲೈ ಆಗ್ತಾ ಇದೆ. ಬೆಂಗಳೂರಿನ ಜನ ಸರಿಸುಮಾರು 12 ಲಕ್ಷ ಸಂಪರ್ಕಗಳು ಬೆಂಗಳೂರಲ್ಲಿ ಇವೆ. ಹೀಗಾಗಿ 1.25 ಕೋಟಿ ಜನರಿಗೆ 12 ಲಕ್ಷ ಸಂಪರ್ಕಗಳ ಮೂಲಕ ನೀರು ಸಪ್ಲೈ ಆಗ್ತಾ ಇದೆ. ಹೀಗಾಗಿ ಒಂದು ವೇಳೆ ಸಿಡಬ್ಲ್ಯೂಸಿ ಆದೇಶದಂತೆ ಒಂದು ವೇಳೆ ನೀರನ್ನ ಬಿಟ್ಟರೆ 12 ಲಕ್ಷ ಕಾವೇರಿ ಸಂಪರ್ಕ ಇದೆ, ಅದು ದೊಡ್ಡ ಮಟ್ಟದಲ್ಲಿ ಕೂಡ ಎಫೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಬೆಂಗಳೂರಲ್ಲಿ ವಾರಕ್ಕೆ 3 ದಿನ ಮಾತ್ರ ಕಾವೇರಿ ನೀರು ಸಪ್ಲೈ ಆಗ್ತಾ ಇದೆ. ಒಂದು ವೇಳೆ ಸಿಡಬ್ಲ್ಯೂಸಿ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಿದ್ರೆ ನೀರಿನ ಪ್ರಮಾಣದಲ್ಲಿ ಕೂಡ ಕಡಿತ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರಿಲ್ಲ ಅಂದ್ರೆ ಬೆಂಗಳೂರಿಗೆ ಕೇವಲ ವಾರಕ್ಕೆ 1 ದಿನ ಮಾತ್ರ ನೀರು ಸಪ್ಲೈ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದರ ಆಧಾರದ ಮೇಲೆ ಬೆಂಗಳೂರಿಗೆ ನೀರು ಸಪ್ಲೈ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಹಿಂದೆ ನೋಡಿದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಕಾವೇರಿ ಹೋರಾಟ ಸಾಕಷ್ಟು ವರ್ಷಗಳಿಂದ, ಕಳೆದ 45-50 ವರ್ಷಗಳಿಂದ ಇದೇ ರೀತಿಯ ಹೋರಾಟ ಆಗ್ತಾ ಇದೆ. ಈಗ ಬರದ ಮಧ್ಯೆ ತಮಿಳುನಾಡಿಗೆ ನೀರು ಹರಿಸಿ ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿರೋದು ಕನ್ನಡಿಗರ ಪಾಲಿಗೆ, ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನ ಪಾಲಿಗೆ ದೊಡ್ಡ ಸಂಕಷ್ಟ ಎದುರಾಗುವಂತ
ಸಾಧ್ಯತೆ ಕೂಡ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತಿರೋದು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿದರೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಲೇಬಾರದು ಅಂತ ಪಟ್ಟನ್ನ ಕೂಡ ಇಟ್ಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಮೇಲ್ಮುಂಬೈನಲ್ಲಿ ಏನಾದ್ರು ಸಲ್ಲಿಸುತ್ತಾ ಅಥವಾ ನೀರನ್ನ ಬಿಡುವಂತೆ ಯಾವ್ದಾದ್ರು ಕ್ರಮವನ್ನ ತೆಗೆದುಕೊಳ್ಳುತ್ತ ಕೂಡ ಈಗ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್ ನೋಡಿ, ಈಗ ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಮಸ್ಯೆ ಉದ್ಭವ ಆಗ್ಬಿಡತ್ತೆ. ಕಾವೇರಿ ಭಾಗದಲ್ಲೂ ಕೂಡ ಸಮಸ್ಯೆ ಉಂಟಾಗತ್ತೆ, ರೈತರಿಗೆ ಸಮಸ್ಯೆ ಆಗತ್ತೆ. ಹೀಗೆ ಮುಂದುವರ್ಕೊಂಡು ಹೋಯಿತು ಅಂತಂದರೆ ಬೆಂಗಳೂರಿನಲ್ಲೂ ಕೂಡ ಸಮಸ್ಯೆ ಉಂಟಾಗ್ಬಿಡತ್ತೆ. ಹಾಗಾಗಿ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ ಇದೆಯಲ್ಲ, ಈ ನಿರ್ಧಾರದ ಮೇಲೆ ಎಲ್ಲರ ಭವಿಷ್ಯವು ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಆಮೇಲೆ ಸರ್ಕಾರಕ್ಕೂ ಕೂಡ ಒಂದು ರೀತಿಯಾಗಿ ಈ ಅಡಕತ್ತರಿಯಲ್ಲಿ ಸಿಲುಕುವುದು ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಟ್ಟಿದೆ. CWRC ಆದೇಶವನ್ನು ಪಾಲನೆ ಮಾಡಲೇಬೇಕಾ? ಮಾಡದೇ ಇದ್ರೆ ಏನಾಗತ್ತೆ? ಕಾನೂನು ಹೋರಾಟ ಅಂತ ಬಂದಾಗ ಹೆಂಗೆ ಮಾಡ್ತೀರಾ ಕಾನೂನು ಹೋರಾಟ? ಏನು ಆಪ್ಷನ್ಸ್ ಇದೆ ನಮ್ಮ ಹತ್ರ? ಸೊ ಆ ಆಪ್ಷನ್ಸ್ ಇಟ್ಕೊಂಡು ಹೋರಾಟ ಮಾಡಿದಾಗ ನಮಗೆ ಜಯ ಸಿಗತ್ತಾ ಅಥವಾ ಎಲ್ಲಿ ಎಡುತ್ತಾ ಇದ್ದೀವಿ? ತುಂಬ ಇಂಪಾರ್ಟೆಂಟ್. ಪ್ರತಿ ಬಾರಿ ನಮ್ಮ ನೋಡಿ, ಕಳೆದ ಬಾರಿಯೂ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ನೀರು ಬಿಡಿ ಅಂತಲೇ ಆದೇಶ ಬಂತು. ಈಗಲೂ ಅದೇ ಬರ್ತಾ ಇದೆ. ಯಾಕೆ ನಮಗೆ ಹಿನ್ನಡೆ ಆಗ್ತಾ ಇದೆ?